ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕಹಿ ಆದರೂ ಸಹಿತ. ನಾನು ಈ ದಿನ ತುಂಬ ಹಳೆಯದಾದ ಸ್ಪೆಷಲ್ ಆಗಿರೋ ಹಾಗಲಕಾಯಿ ಫ್ರೈ ಮಾಡ್ಕೊಂಬಂದಿದ್ದೀನಿ. ಬಹಳ ರುಚಿ ಇರುತ್ತೆ, ತುಂಬ ದಿನ ಇಡಕ್ಕೆ ಬರುತ್ತೆ. ಬನ್ನಿ ಹಾಗಲಕಾಯಿ ಫ್ರೈ ರೆಸಿಪಿ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ ನಂತರ ನೀವು ಹೇಳಿ. ತುಂಬ ಎಳೆತಾದ ಬಲಿತಿಲ್ಲದ 3 ಹಾಗಲಕಾಯಿನ ನಾನಿಲ್ಲಿ ತಗೊಂಡಿದ್ದೀನಿ. ಈಗ ಕಟ್ ಮಾಡೋಣ. ಹಾಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತಿರುಳು ಮತ್ತು ಬೀಜ ಸಮೇತ ಗಾಲಿ ಥರ ಕೊರಿಬೇಕು. ಇದು ಕಾವಲಿ ಮೇಲೆ ಫ್ರೈ ಮಾಡೋದು, ಹಾಗಾಗಿ ಚಿಪ್ಸ್ ಥರ ತೆಳು ಮಾಡಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಒಂದು ಮಿಕ್ಸಿಂಗ್ ಬೌಲು ಇಟ್ಕೊಂಡಿದ್ದೀನಿ. 2 ಸ್ಪೂನು ಪೇಣಿ ರವೆ, 2 ಸ್ಪೂನು ಬೆಲ್ಲ, 1 ಸ್ಪೂನು ಕೊತ್ತಂಬರಿ ಪುಡಿ, ರುಚಿಗಾಗಷ್ಟು ಉಪ್ಪು ತಗೊಂಡಿದ್ದೀನಿ. 1 ಸ್ಪೂನು ಅಚ್ಚ ಖಾರ ಪುಡಿ ಇದೆ. 1/4 ಚಮಚ ಅರಿಶಿಣದ ಪುಡಿ ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಹುಣಸೆ ರಸ ದಪ್ಪ ಗ್ಯೂಚಿ ಇಟ್ಕೊಂಡಿದ್ದೀನಿ. ಈಗ ಇವೆಲ್ಲವನ್ನು ಬೌಲಿಗೆ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಎಲ್ಲವೂ ಸೇರ್ಕೋಬೇಕು. ಹೀಗೆ ಕಟ್ ಮಾಡ್ಕೊಂಡಿರೋ ಒಂದೊಂದೇ ಹಾಗಲಕಾಯಿ ಹೋಳುಗಳನ್ನು ಬೌಲಿಗೆ ಹಾಕೋಣ. ಹಾಗಲಕಾಯಿ ಹೋಳುಗಳನ್ನು ಚೆನ್ನಾಗಿ ಊಡಬೇಕು, ಕೈಯಲ್ಲೇ ಕಲಿಸ್ಬೇಕು. ಯಾಕಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲವೂ. ನೋಡಿ, ಈಗ ಮಿಕ್ಸ್ ಮಾಡಿದ್ದೀನಿ. 4 ರಿಂದ 5 ಗಂಟೆಗಳ ಕಾಲ ಹೀಗೆ ಬಿಡಬೇಕು. ಈಗ ಒಂದು ಪ್ಲೇಟ್ ಮುಚ್ಚೋಣ, ಸ್ವಲ್ಪ ನೆನೆಲಿ. ಮೇಲೆ ಕಬ್ಬಿಣದ ಕಾವಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚೋಣ. ಸ್ವಲ್ಪ ಕಾವಲಿ ಕಾಯಬೇಕು. ಸುಮಾರು 4 ಗಂಟೆಗಳ ಕಾಲ ಹಾಗಲಕಾಯಿ ಹೋಳುಗಳನ್ನ ನೆನೆಸಿಟ್ಟಿದ್ದಕ್ಕೆ ಅದರ ಕಹಿ ಅಂಶ ಎಲ್ಲ ಹೋಗಿ ಉಪ್ಪು, ಹುಳಿ, ಖಾರ ಎಲ್ಲ ಕುಡಿದಿರುತ್ತೆ. ಈಗ ಫ್ರೈ ಮಾಡೋಣ. ಕಾವಲಿ ಮೇಲೆ ಒಂದೊಂದನ್ನೇ ಸುತ್ತಲೂ ಇಡ್ತಾ ಬರಬೇಕು. ಮೊದಲು ಇಡಬಾರ್ದು, ಅದು ಕರಟು ಬಿಡುತ್ತೆ. ಉರಿ ಸ್ವಲ್ಪ ಸಣ್ಣದಾಗಿರಬೇಕು. ನೋಡಿ, ಒಳ್ಳೆ ಡಿಸೈನ್ ಥರ ಕಾಣುತ್ತೆ. ಈಗ ಕಾವಲಿ ಮೇಲೆ ಫುಲ್ ಇಟ್ಟಾಯಿತು. 4 ರಿಂದ 5 ಸ್ಪೂನು ಎಣ್ಣೆನ ಮೇಲೆ ಹಾಕೋಣ. ಚೆನ್ನಾಗಿ ಫ್ರೈ ಆಗಬೇಕು. ಈಗ ಮುಚ್ಚೋಣ, ಸ್ವಲ್ಪ ಹೊತ್ತು ಬಿಡೋಣ. ಈಗ ಮುಚ್ಚಿದ್ದು ತೆಗೆದಿದ್ದೀನಿ. ಮೊದಲು ದೋಸೆ ಸಟ್ಕದಲ್ಲಿ ನಿಧಾನವಾಗಿ ಮೊಗ್ಚಾಕಕ್ಕೆ ಬರುತ್ತಾ ನೋಡಬೇಕು. ನೋಡಿ, ಈಗ ರೆಡಿ ಇದೆ. ಮೊಗ್ಚಾಕೋಣ. 2 ಸೈಡು ಚೆನ್ನಾಗಿ ಬೇಯಬೇಕು. ಒಂದಕ್ಕೊಂದು ತಾಗಬಾರ್ದು, ಸ್ವಲ್ಪ ಸಪ್ರೇಟ್ ಮಾಡಬೇಕು. ನೋಡಿ, ಹೀಗೆ ಫ್ರೈ ಆಗ್ತಾ ಇದೆ. ಚಮಚದಲ್ಲಿ ನೋಡಬೇಕು, ಟಚ್ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲಿ ಫ್ರೈ ಆಗಿಲ್ವೋ ಅದನ್ನು ಮತ್ತೆ ಮೊಗ್ಚಾಕಬೇಕು. ಮತ್ತು ಒಂದಕ್ಕೊಂದು ಟಚ್ ಆಗಬಾರ್ದು. ಊಟಕ್ಕೆ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೈಮ್ ಪಾಸಿಗೂ ತಿನ್ಬೋದು. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರೋದ್ರಿಂದ ಬಹಳ ರುಚಿಯಾದ ಹಾಗಲಕಾಯಿ ಫ್ರೈ ಇದು. ಲೈಟಾಗಿ ಮಾತ್ರ ಕಹಿ ಇರುತ್ತೆ, ಆದರೂ ಅಷ್ಟೇನು ಗೊತ್ತಾಗಲ್ಲ. ಈಗ ಗ್ಯಾಸ್ ಆಫ್ ಮಾಡೋಣ. ಕಾವಲಿ ಬಿಸಿಲಿ ಸ್ವಲ್ಪ ಹಾಗೆ ಬಿಡೋಣ. ರುಚಿಯಾದ ಹಾಗಲಕಾಯಿ ಫ್ರೈ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಏನು ಅಂತ. ನೋಡಿದ್ರಲ್ಲ, ರುಚಿಯಾದ ಹಾಗಲಕಾಯಿ ಸಹಿತ ಫ್ರೈ ಮಾಡೋಕ್ಕೆ ಬರುತ್ತೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.